ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೋಡ್ರಿ, ನಾನಿವತ್ತು ನಿಮಗೆ ಅಂಟಿನುಂಡಿ ಮಾಡೋದು ಹೇಗೆ ಅಂತ ತೋರ್ಸೋಕ್ಕೆ ಬಂದನ್ರಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಏನೇನು ಬೇಕು ಸಾಮಾನು ಅಂತ ತೋರಿಸ್ಬಿಡ್ತೀನಿ ನೋಡ್ರಿ. ನಾನು ಇದಕ್ಕೆ ಕೊಬ್ಬರಿನ ತುರಿದು ಇಟ್ಕೊಂಡೇನಿ ನೋಡ್ರಿ. ಈ ಥರ ಕೊಬ್ಬರಿ ತುರಿದು ಇಟ್ಕೋಬೇಕ್ರಿ, ಒಣೆ ಕೊಬ್ಬರಿನ. ನೆಕ್ಸ್ಟ್ ಇದನ್ನು ಈ ಥರ ತುರಿದು ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಹೆಚ್ಚಿ ಪುಡಿನಾದರೂ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ 1/4 kg ಅಷ್ಟು ಬೆಲ್ಲ ತೊಗೊಂಡನ್ರಿ. ಬೆಲ್ಲ ಭಾಳ ತೊಗೋಬೇಡ್ರಿ, ಯಾಕಂದ್ರೆ ಇಲ್ಲಿ ಖರ್ಜೂರ ತೊಗೊಂಡಿರ್ತೀವಿ ರೀ. ಖರ್ಜೂರ ಅಂದ್ರೆ ಉತ್ತತ್ತಿ ಅಂತಾರೆ, ಮತ್ತು ಖರ್ಜೂರ ಅಂತಾರೆ. ನೋಡ್ರಿ, ಇಲ್ಲಿ ಅಂಟು ತೊಗೊಂಡಿದ್ದೀನಿ ರೀ. ಇದಕ್ಕೆ ಬಬಲ್ ಗಮ್ ಅಂತಲೂ ಕರೀತಾರೆ. ನೋಡ್ರಿ, ಈ ಅಂಟು ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ. ಮೇನ್ ಅಂಟಿನ ಉಂಡಿಗೆ ಅಂಟು ಇರಕ್ಕೆ ಬೇಕ್ರಿ. ಮತ್ತು ಉತ್ತತ್ತಿನ ಬೀಜ ತೆಗೆದು ಇಟ್ಕೊಂಡೇನಿ ನೋಡ್ರಿ. ಇದಕ್ಕೆ ನೀವು ಖರ್ಜೂರ ಅಂತಲೂ ಕರಿಬೋದ್ರಿ. ಮತ್ತು ರೀ ವಾಡಂಬಿ, ನೆಕ್ಸ್ಟು ಬಾದಾಮಿ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡೇನ್ರಿ ಸ್ವಲ್ಪ. ಮತ್ತು ದ್ರಾಕ್ಷಿ ರೀ, ಮೊನ್ನೆ ಡ್ರೈ ಫ್ರೂಟ್ಸ್ ಲಾಡು ತೋರಿಸಿದ್ದೀನಿ. ಇವತ್ತು ಅಂಟಿನ ಉಂಡಿ ಹೇಗೆ ಮಾಡೋದು ಅಂತ ತೋರ್ಸೋಕ್ಕೆ ತೊಗೊಂಬಂದೇನೆ ನೋಡ್ರಿ. ಇವಾಗ ಇದೈತಲ್ರಿ, ಇದನ್ನು ನೀವು ಮಿಕ್ಸಿ ಮಾಡಿ ತೊಗೊಂಬನ್ನಿ. ಮಿಕ್ಸಿ ಅಂದರೆ ಪೂರಾ ಸಣ್ಣಗೆ ಮಾಡ್ಕೋಬೇಡ್ರಿ. ಈಗ ಸ್ವಲ್ಪನೇ ಅರ್ಧಂಬರ್ಧ ಮಿಕ್ಸಿ ಮಾಡ್ಕೊಂಡು ತೊಗೊಂಬರ್ರಿ. ನೆಕ್ಸ್ಟ್ ಐತಲ್ರಿ, ಎರಡು ಕೂಡಿಸ್ಬಿಡಿ. ಇವನ್ನ ಕೊಬ್ಬರಿ ಮತ್ತು ಉತ್ತುತ್ತಿ ಕೂಡಿಸಿ ಇವಾಗ ಸಣ್ಣಗೆ ತೊಗೊಂಡು ಬಂದುಬಿಡಿ ಮಿಕ್ಸಿ ಮಾಡಿಕೊಂಡು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತವೆ ಅಂಟಿನ ಉಂಡಿ. ಇದನ್ನೆಲ್ಲ ಜಾಸ್ತಿ ಬಾಣಂತಿಯರಿಗೆ ಉಂಡೆ ಮಾಡಿಕೊಡ್ತಾರೆ. ಖಾರ ಕೊಬ್ಬರಿ ಅಂತಾರಲ್ರಿ, ಖಾರ ಕೊಬ್ಬರಿ ತಿನ್ಲಿಲ್ದವ್ರಿಗೆ ಈ ಥರ ಅಂಟಿನ ಉಂಡಿನೂ ಮಾಡಿಕೊಡ್ತಾರೆ. ನೋಡಿರಿ, ನಮ್ಮ ಕಡೆ ಖಾರ ಕೊಬ್ಬರಿ ಅಂತಾರೆ. ಮತ್ತು ಇದಕ್ಕೆ ನಾವು ಅಂಟಿನ ಉಂಡಿ ಅಂತಲೂ ಕರಿತೀವಿ. ಅಂಟಿನ ಉಂಡಿ ಮಸ್ತಾವಂದ್ರೆ ಮಸ್ತ್ ಬರ್ತಾವ್ರಿ. ಈ ಕಡೆ ಒಂದು ಫ್ಯಾನ್ನಾಗ ತುಪ್ಪ ಕಾಯಕ್ಕೆ ಇಡ್ತೇನೆ ನೋಡ್ರಿ. ತುಪ್ಪ ಕಾಯ್ದ್ಮೇಲೆ ಅದಕ್ಕೆ ನೀವೇನು ಮಾಡ್ಬೇಕ್ರಿ, ಮೊದಲು ಅಂಟು ಹಾಕಿ ಹುರ್ಕೋಬೇಕ್ರಿ. ಅಂಟು ಸ್ವಲ್ಪನ ಹಾಕ್ಕೋಬೇಕು ಫ್ರೆಂಡ್ಸ್ ನೀವು, ಯಾಕಂದ್ರೆ ಭಾಳ ಹಾಕಿದ್ರೆ ಒಂದೊಂದು ಸರಿಯಾಗಿ ಡ್ರೈ ಆಗಲ್ಲ ಅವು ಅಂಟು. ಅದಕ್ಕೆ ಹೇಳಾಕತ್ತೀನಿ. ಮತ್ತು ಸ್ವಲ್ಪನೇ ಹಾಕಿ ಅಂಟ ಹುರಿದು ತಕ್ಕೋಬೇಕು ನೀವು. ತುಪ್ಪನ ಹಾಕಿ ಹುರ್ಕೊಳ್ಳಿ ನೋಡಿ. ಮತ್ತು ಎಣ್ಣೆ ಹಾಕಕ್ಕೆ ಹೋಗ್ಬೇಡಿ. ಈ ಥರ ತುಪ್ಪ ಹಾಕಿ ಸ್ವಲ್ಪ ಅಂಟು ಹಾಕಿ ಹುರ್ಕೊಳ್ಳಿ ನೋಡಿ. ಇವನ್ನು ತೋರಿಸ್ತಿದ್ದೀನಿ, ಅಷ್ಟು ಹಾಕಲ್ಲ ನಾನು ಅಂಟು. ನೋಡಿರಿ, ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವು ಸ್ವಲ್ಪ ಹಾಕಿದರೆ ಸಾಕು, ಭಾಳ ಆಗ್ತಾವು ಅಂಟುಗಳು ನೋಡಿ. ಇದೇನ್ರಿ, ಕಿರಾಣಿ ಅಂಗಡಿಯಾಗೆಲ್ಲ ಸಿಗ್ತದೆ ನೋಡ್ರಿ. ಉಂಡಿ ಕಟ್ಟ ಅಂಟು ಕೊಡಿ ಅಂದರೆ ಕೊಡ್ತಾರ್ರಿ ನೋಡ್ರಿ. ಅಂಟಿನ ಉಂಡಿ ಮಾಡಕ್ಕೆ ಅಂಟು ಕೊಡ್ರಿ ಅಂದ್ರೂ ಕೊಡ್ತಾರ್ರಿ. ಎಲ್ಲೋದ್ರೂ ನಿಮಗೆ ಕಿರಾಣಿ ಸ್ಟೋರ್ನಾಗ ಸಿಗ್ತತ್ರಿ ನೋಡ್ರಿ. ಇವಾಗ ನಾನು ಅಂಟನ್ನ ಈ ಥರ ಫ್ರೈ ಮಾಡ್ಕೊತೀನಿ ನೋಡ್ರಿ. ಯಾವ ಥರ ದೊಡ್ಡ ಆಗ್ತಾವವು ಅಂತ ನೀವೇ ನೋಡಿಬಿಡ್ರಿ. ನಾವಿವಾಗ ನಾಗರ ಪಂಚಮಿ ಹಬ್ಬದಾಗ ಜೋಳ ಹುರಿತಾವಲ್ಲ, ಅವಾಗ ಅವು ಹಿಂಗೆ ದೊಡ್ಡವು ಹಾಕವಲ್ರಿ, ಇವು ಹಂಗೆ ದೊಡ್ಡ ಆಗ್ಬಿಡ್ತಾವೆ ನೋಡ್ರಿ ಅಂಟು. ನೋಡ್ರಿ ಫ್ರೆಂಡ್ಸ್, ನೀವು ಒಂದ್ಸಲ ಅಂಟಿನ ಉಂಡಿ ಯಾರು ಮಾಡಿಲ್ಲ ಮಾಡಿರಿ ಅಂತ ಕೇಳ್ಕೊತೀನಿ ನೋಡ್ರಿ. ಮೊನ್ನೆ ಒಬ್ಬರು ಸಿಸ್ಟರು ನಮಗೆ ಅಂಟಿನ ಉಂಡಿ ಮಾಡೋದು ತೋರಿಸಿ ಅಂತ ಹೇಳಿದರು. ಅದಕ್ಕೆ ಅಂಟಿನ ಉಂಡಿ ಮಾಡೋದು ತೋರ್ಸಕತ್ತೀನಿ. ಒಬ್ಬರು ಬಿಳಿ ಹೋಳಿಗೆ ಮಾಡೋದು ಹೇಳ್ರಿ ಎಂದಿದ್ದೀರಾ, ಅದನ್ನು ಮಾಡಿ ತೋರಿಸ್ತೀನಿ. ಇವಾಗ ಸದ್ಯ ನೀವು ಅಂಟಿನ ಉಂಡಿ ಕಟ್ಟ್ರಿ, ನೆಕ್ಸ್ಟ್ ನಾನು ಬಿಳಿ ಹೋಳಿಗೆ ಮಾಡಿ ನಿಮಗೂ ಮಾಡಿ ಕೊಡ್ತೀನಿ ನೋಡಿ. ಇವಾಗ ನಾನು ಅಂಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂಟು ಹಾಕ್ಕೊಳ್ಳಿ ನೋಡಿ. ಈ ಥರ ದೊಡ್ಡವಾಗಿಬಿಡ್ತವೆ ಅವು ಅಂಟು, ಅದಕ್ಕೆ ಸ್ವಲ್ಪನೇ ಹಾಕಿ ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಈ ಥರ ಅದನ್ನು ಎಲ್ಲ ತಕ್ಕೊಂಬಿಡಿ, ಎಲ್ಲದು ತಕ್ಕೊಂಡು ಆಮೇಲೆ ನೀವು ಗಸಗಸಿಗೆ ಅಂತಾರಲ್ಲ, ಅದನ್ನು ಹುರ್ಕೋಬೇಕು ನೋಡಿ. ಗಸಗಸಿಗೆ ಹಾಕಬೇಕು ನೀವು. ಗಸಗಸಿಗೆ ಅಂತಾರೆ, ಗಸಗಸಿ ಅಂತಾರೆ ನೋಡಿ. ಅದನ್ನು ಹಾಕಿ ಗಸಗಸಿನ ಹಾಕಿ ನೀವು ಹುರ್ಕೊಂಬಿಡಿ ನೋಡಿರಿ. ಕೆಲವೊಂದು ಕಡೆ ಕೆಲವೊಂದು ಕರೀತಾರೆ ನೋಡಿ. ನಾನೀಗ ಗಸಗಸಿನ ಹಾಕಿ ಹುರ್ಕೊಳಕತ್ತೀನಿ. ಗಸಗಸೆ ಅಂತಾರೆ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ. ಗಸಗಸೆ ಪಾಯಸ ಅಂತಾರಲ್ಲ, ಹಾಕ್ತಾರಲ್ಲ, ಆ ಗಸಗಸೆನೇ ಇದು ಹೇಳೋದು. ಇದ್ರ ಮೇಲೆ ನೀವು ದ್ರಾಕ್ಷಿ ಹಾಕಿ ಹುರ್ಕೊಳ್ರಿ. ಇದ್ರಾಗನೇ ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಅಂಟಿನ ಉಂಡಿ. ಮತ್ತು ನೀವೇ ಹೇಳ್ತೀರಿ, ಹೌದ್ರಿ ಸಿಸ್ಟರ್ ಅಂಟಿನ ಉಂಡಿ ಸೂಪರ್ ಬಂದಿದ್ವು ಅಂತ ನೋಡ್ರಿ. ಮತ್ತು ಇದಕ್ಕೆ ವಾಡಂಬಿ ಮತ್ತು ಬಾದಾಮಿ ಅವನ್ನ ಹಾಕಿ ಹುರ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ನೀವೆಲ್ಲ ವಿಡಿಯೋ ನೋಡ್ತೀರಾ, ನಂಗೆ ಲೈಕ್ ಕೊಡ್ತಾ ಇಲ್ಲ. ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಹೆಂಗೆ ತಿಳ್ಕೊಬೇಕ್ರಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಹೇಳ್ರಿ, ನಾನು ಮಾಡೋವಂಥ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ
ನೋಡಿರಿ ನಮ್ಮ ಸೈಡ್ ಬುತ್ತಿ ತೋರಿಸೀನಿ, ನಮ್ಮ ಸೈಡ್ ಮಾಡೋಂಥ ಚಟ್ನಿ ತೋರಿಸೀನಿ. ನೋಡಿರಿ ಇದನ್ನೆಲ್ಲ ನಾನು ಫ್ರೈ ಮಾಡಿಕೊಂಡು ಈಗ ಇದನ್ನು ನೀವು ಮಿಕ್ಸಿ ಮಾಡ್ಕೋಬೇಕಾಕತ್ರಿ. ಇದನ್ನು ಸಹ ನೋಡಿರಿ ಇದನ್ನು ತೆಗೆದು ಆರೋಕ್ಕೆ ಇಟ್ಬಿಡಿ. ಎಲ್ಲದನ್ನು ಸೇರಿ ನೀವು ಮಿಕ್ಸಿ ಮಾಡ್ಕೋಬೇಕ್ರಿ. ಇನ್ನೊಂದು ಸಲ ಅಂಟಿನ ಉಂಡೆ ಟೇಸ್ಟು ಸೂಪರಾಗೇ ಬರ್ತೈತಿ. ನೀವು ಒಂದು ಸಲ ಮಾಡಿ ನೋಡಿರಿ ಅಂತ ಹೇಳ್ತೀನಿ ನಾನು. ನೋಡಿರಿ ನೆಕ್ಸ್ಟ್ ಇನ್ನು ಅದೇ ಫ್ಯಾನಿಗೆ ರೀ ಒಂದು ಸ್ವಲ್ಪ ನಾ ತುಪ್ಪ ಹಾಕಿಡ್ತೇನೆ. ನೋಡಿರಿ ತುಪ್ಪ ಕಾಯಕ್ಕಿಡ್ತೇನೆ ರೀ. ಅಕ್ಕ ಏನು ತುಪ್ಪ ಅನ್ಬೇಡ್ರಿ, ತುಪ್ಪದಾಗ ಇರೋದು ಅಂಟಿನ ಉಂಡೆ ಗಮ್ಮತ್ತು. ಆ ತುಪ್ಪಕ್ಕೆ ಐತಲ್ರಿ ಒಂದು ಸ್ವಲ್ಪ ಕೊಬ್ಬರಿ ಇಟ್ಟಿದ್ವಲ್ರಿ, ನಾವು ಕೊಬ್ಬರಿ ಉತ್ತುತ್ತಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಬಿಡಿ ಅದನ್ನು ತುಪ್ಪದಾಗ. ನೋಡಿ ಇವಾಗೆಲ್ಲ ಸೇಮ್ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡಿ ಎಲ್ಲದು ನೋಡಿರಿ ಈ ಥರ. ಮತ್ತೆ ರೀ ಇದನ್ನು ಹುರ್ಕೊಂಡು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ರಿ. ಎಲ್ಲ ಒಂದ್ರಾಗ ಕೂಡಿಸ್ಬೇಡ್ರಿ. ಈಗನ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ರಿ. ನೆಕ್ಸ್ಟ್ ಐತಲ್ರಿ ಆವಾಗಲೇ ನಾವೇನು ಹುರ್ಕೊಂಡಿದ್ವಲ್ಲ ವಾಡಂಬಿ ದ್ರಾಕ್ಷಿಗೆ, ಅದಕ್ಕೆ ನೀವು ಅಂಟನ್ನು ಮಿಕ್ಸಿ ಮಾಡ್ಕೋಬೇಕಾಕತ್ರಿ. ಅಂಟು ನೀವು ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮಿಕ್ಸಿ ಮಾಡಿರಿ. ಯಾಕಂದ್ರೆ ಅವು ತಿನ್ನುವಾಗ ಸ್ವಲ್ಪ ಕರ ಅಂತನ ಇದಾಗ್ಬಿಡ್ತಾವೆ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದೇ ಸುತ್ತ ಹಾಕ್ಕೊಂಬಂದ್ಬಿಡಿ ಅದನ್ನು. ನೋಡಿರಿ ಇವಾಗೆಲ್ಲ ಡ್ರೈ ಹಾಕ್ಕೊಂಡಿದ್ದಲ್ರಿ ಡ್ರೈ ಫ್ರೂಟ್ಸ್ಗಳು, ಅದಕ್ಕೆ ಅಂಟು ಹಾಕ್ತಾನೆ ನೋಡಿರಿ. ಅಂಟು ಗಸಗಸೆ ಮತ್ತು ವಾಡಂಬಿ ದ್ರಾಕ್ಷಿ ಇವನ್ನೆಲ್ಲನೂ ಒಂದು ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತಾನೆ ನೋಡಿರಿ. ಈಗ ನೋಡಿರಿ ಅದನ್ನು ಮಿಕ್ಸಿ ಮಾಡ್ಕೊಂಬಂದೆ ನಾನು. ಈಗ ನೀವು ಕೊಬ್ಬರಿ ಉತ್ತತ್ತಿ ಮತ್ತು ಇವನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಂದಿದ್ದೆಲ್ಲ ಸೇರಿ ಕುಡಿಸ್ಕೊಂಬಿಡಿ. ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ ಕಡೆ ನಾನು 1/4 kg ಬೆಲ್ಲ ತೊಗೊಂಡಿದ್ನಲ್ರಿ, ಅದನ್ನು ಪಾನಕಕ್ಕೆ ಇಟ್ಟೇನೆ ನೋಡಿರಿ. ಅಲ್ಲಿ ಒಂದೆಳೆ ಪಾಕ ಬರ್ಬೇಕ್ರಿ. ಇದು ಫ್ರೆಂಡ್ಸ್ ಏರಾಗಿ ಮಾಡ್ಕೋಬೇಡ್ರಿ, ಉಂಡೆ ಕಟ್ಟಕ್ಕೆ ಬರಲ್ಲ, ಅಂಟಿನ ಉಂಡೆ ಬರಲ್ಲ. ಮತ್ತು ಒಂದೆಳೆ ಪಾಕ ಬರಬೇಕು. ಇವಾಗ ನಾನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡಿರಿ. ನೋಡಿ ಇವಾಗ ನೋಡಿರಿ ಪಾಕ ಬಂತು, ತೋರಿಸ್ತೀನಿ ನೋಡಿರಿ ನಮ್ಗೆ ಹೆಂಗೆ ಬರ್ಬೇಕು ಅಂಟಿನ ಉಂಡೆ ಪಾಕ ಅಂಥೇಳಿ. ನೋಡಿರಿ ಈ ಥರ ಎಳೆ ಬರ್ಬೇಕು ನೋಡಿರಿ. ಅದು ಎಳೆ ಬಂದ ತಕ್ಷಣ ನೀವು ನಾವೇನು ಮಾಡ್ಕೊಂಡಿದ್ವಲ್ಲ ಎಲ್ಲ ಪುಡಿನೂ ಅದಕ್ಕೆ ಹಾಕ್ಕೊಂಬಿಡೋಣ. ಗ್ಯಾಸ್ ಆಫ್ ಮಾಡಿಬಿಡ್ರಿ ಸಾಕು. ನೀವು ಗ್ಯಾಸ್ ಆನ್ ಮಾಡಿಕೊಂಡು ಪುಡಿ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಪಾನಕ ಏರಾಗುತ್ತೆ, ಉಂಡೆ ಕಟ್ಟಕ್ಕೆ ಸರಿ ಆಗಲ್ಲ. ನೋಡಿರಿ ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅಂಟಿನ ಉಂಡೆ ನೋಡಿರಿ ನೀವು ಮಾಡಿ ಒಂದ್ಸಲ. ಎಲ್ಲರೂ ಮಾಡ್ತಾರೆ, ನಾನು ಹೇಗೆ ಮಾಡೋದು ಅಂತ ಒಬ್ಬರು ಸಿಸ್ಟರ್ ನೀವು ಹೇಗೆ ಮಾಡ್ತೀರ ತೋರಿಸಿ ಅಂತ ಕಮೆಂಟ್ ಹಾಕಿದ್ರು. ನಾನು ಅದಕ್ಕೆ ಅಂಟಿನ ಉಂಡೆ ಮಾಡಿ ತೋರ್ಸಕತ್ತೀನಿ. ನೋಡಿರಿ ನೀವು ಒಂದ್ಸಲ ಮಾಡಿ, ನೀವು ಮನೆಗೆ ಹೆಂಗೆ ಅಂಟಿನ ಉಂಡೆ ಮಾಡ್ತೀರಿ ಅಂತ ನನಗೂ ಹೇಳಿ ಫ್ರೆಂಡ್ಸ್. ನೋಡಿರಿ ರೆಡಿ ಆತೀಗದು ಅಂಟಿನ ಉಂಡೆ. ನೋಡಿರಿ ಈ ಥರ ಕಟ್ಟಿದ್ರೆ ಅಂಟಿನ ಉಂಡೆ ರೆಡಿ ಆಕ್ಕವ ನೋಡಿರಿ. ಫ್ರೆಶ್ ಆಗಿರೋ ಅಂಟಿನ ಉಂಡೆ ಮಾತ್ರ ಸಖತ್ತಾಗಿ ಬರ್ತಾವ್ರಿ. ಅಂಟು ಮಾತ್ರ ಮಿಕ್ಸ್ ಮಾಡಬೇಡ್ರಿ. ಅಂಟು ಮಿಸ್ ಮಾಡಿದರೆ ಅಂಟಿನ ಉಂಡೆ ಸರಿಯಾಗಿ ಬರಲ್ಲ. ಅಂಟಿನ ಎಲ್ಲ ಕಿರಾಣಿ ಅಂಗಡಿಯೊಳಗೂ ಕೊಡ್ತಾರೆ, ಕೇಳಿದರೆ ಅಂಟು ಕೊಡ್ರಿ ಅಂದರೆ. ನೋಡಿರಿ ಉತ್ತತ್ತಿ ಹಣ್ಣು, ಕೊಬ್ಬರಿ ಮತ್ತು ವಾಡಂಬಿ ದ್ರಾಕ್ಷಿ ಗಸಗಸೆ ಹಾಕಿ ಮಾಡಿರೋವಂಥ ಅಂಟಿನ ಉಂಡೆ ಹೇಗಾಗಿದ್ದಾವಂತ ನನಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.